ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದೇ ರೀತಿ ಅತಿ ಶೀಘ್ರದಲ್ಲಿ ಸುಮಾರು ರಾಜ್ಯದಲ್ಲಿ ಖಾಲಿ ಇರುವ 5,000ರಿಂದ 6,000 ಹುದ್ದೆಗಳು ಯಾವಾಗ ಹೊರಬೀಳಲಿದೆ, ಅದೇ ರೀತಿ ಪೊಲೀಸ್ ಆಕಾಂಕ್ಷಿಗಳ ವಯೋಮಿತಿ ಸಡಿಲಿಕೆ ಯಾವಾಗ ಆಗುತ್ತದೆ, ಅದೇ ರೀತಿ ನಾವು ರಾಜ್ಯದಲ್ಲಿ ಯಾವಾಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಹೊರಬೀಳುವ ಸಾಧ್ಯತೆ ಇದೆ ಅಂತ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಇದೇ ಚಾನಲ್ನಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಸಿಲೆಬಸ್ಗೆ ಸಂಬಂಧಿಸಿದಂತೆ ನಾವು ಕ್ಲಾಸನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ನುರಿತ ಶಿಕ್ಷಕರಿಂದ ನಾವು ಈ ಚಾನಲ್ನಲ್ಲಿ ಕ್ಲಾಸನ್ನು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಅದಕ್ಕೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ CM ಸಿದ್ದರಾಮಯ್ಯನವರು ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಆಯೋಗವು ವರದಿ ಕೊಟ್ಟ ನಂತರ ರಾಜ್ಯದಲ್ಲಿ ಸರ್ಕಾರಿ ನೌಕರಿ ಅಂದರೆ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕೆ ರಾಜ್ಯದಲ್ಲಿ ಸುಮಾರು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇದೆ ಸ್ನೇಹಿತರೆ. ವಾರ್ಡರ್ ಮತ್ತು ಜೈಲರ್ ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ KSRP ಆಗಿರ್ಬೋದು, CR, DR ಮತ್ತು ಸಿವಿಲ್ ಹಾಗೂ PSI ಮತ್ತು RSI ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಬಿದ್ದಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂತೆ ಈಗ ನಾಗಮೋಹನ್ ದಾಸ್ ಅವರ ಆಯೋಗವು ರಚನೆಯಾಗಿ ಸುಮಾರು 1 ರಿಂದ 2 ತಿಂಗಳ ಕಳೆದಿದೆ ಸ್ನೇಹಿತರೆ. ಸಿದ್ದರಾಮಯ್ಯನವರು 2 ತಿಂಗಳ ಒಳಗಾಗಿ ವರದಿಯನ್ನು ಕೊಡಬೇಕಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಈಗ ಆದೇಶವು ಹೊರಡಿಸಿದ ನಂತರ ಈಗ ವರದಿಯನ್ನು ಸರ್ಕಾರಕ್ಕೆ ಇದೇ ತಿಂಗಳಿನಲ್ಲಿ ಕೊಡ್ಬೋದಂತ ನಾವು ಹೇಳ್ಬೋದು. ವರದಿ ಕೊಟ್ಟ ನಂತರ ಒಂದು 10-15 ದಿನಗಳಲ್ಲಿ ಎಲ್ಲವೂ ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕೆ ನೀವು ಸ್ಟಡಿಯನ್ನು ಮಾಡಲು ದಯವಿಟ್ಟು ನಿಲ್ಲಿಸಬೇಡಿ ಸ್ನೇಹಿತರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಸಿಲೆಬಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಸ್ಟಡಿ ಮಾಡಿದ್ರೆ ನೀವು ಸ್ಕೋರನ್ನು ಹೆಚ್ಚಿಗೆ ಮಾಡಬೇಕಂತ ನಾವು ಇದು ಹೇಳ್ತಾ ಹೋಗ್ತೀವಿ. ಪಠ್ಯಕ್ರಮ ಸಿಲೆಬಸ್ ಗೊತ್ತಿಲ್ಲದಿದ್ದರೆ ನಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಅದಕ್ಕೆ ನಾವು ಇವತ್ತು ಪಠ್ಯಕ್ರಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ದಿನದಲ್ಲಿ ನಾವು ಇದೇ ಚಾನಲ್ನಲ್ಲಿ ನಾವು ದೈಹಿಕ ಸಹಿಷ್ಣುತಾ ಪರೀಕ್ಷೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಬಗ್ಗೆ ನಾವು ವಿಡಿಯೋನ ಮಾಡ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಪಠ್ಯಕ್ರಮದ ಜೊತೆಗೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ಇದರಲ್ಲಿ. ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಪಠ್ಯಕ್ರಮವನ್ನು ನೋಡ್ತಾ ಹೋದರೆ ನಾವು ಹಿಸ್ಟ್ರಿಯನ್ನು ಓದ್ಕೋಬೇಕು. ಇಲ್ಲಿ ಇತಿಹಾಸದಲ್ಲಿ ನಾವು ನೋಡ್ತಾ ಹೋದರೆ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ ಮತ್ತು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಭಾರತದ ಇತಿಹಾಸದಲ್ಲಿ ನಾವು ನೋಡ್ತಾ ಹೋದರೆ ಗುಪ್ತರು ಆಗಿರ್ಬೋದು, ವರ್ಧನರು ಆಗಿರ್ಬೋದು, ಕುಶನರು ಹಾಗೂ ಮೊಘಲರಲ್ಲಿ ಇಲ್ಲಿ ಪ್ರಮುಖವಾಗಿ ದೆಹಲಿ ಸುಲ್ತಾನರು ಬರುತ್ತಾರೆ. ಅದೇ ರೀತಿ ಬಾಬರ್, ಅಕ್ಬರ್, ಹುಮಾಯೂನ್ ಎಲ್ಲವನ್ನು ನಾವು ಸ್ಟಡಿ ಮಾಡಬೇಕಾಗುತ್ತದೆ. ಅದೇ ರೀತಿ ಶಿವಾಜಿಯು ಇದರಲ್ಲಿ ಇನ್ಕ್ಲೂಡ್ ಆಗಿ ಬರುತ್ತದೆ. ಮರಾಠರು ಎಲ್ಲರೂ ಇದರಲ್ಲಿ ಬರುತ್ತದೆ. ಕರ್ನಾಟಕ ಯುದ್ಧಗಳು ಆಗಿರ್ಬೋದು ಮತ್ತು ಪ್ಲಾಸಿ ಕದನಗಳು ಎಲ್ಲವೂ ಭಾರತದ ಇತಿಹಾಸದಲ್ಲಿ ಬರುತ್ತದೆ ಸ್ನೇಹಿತರೆ. ಅದೇ ರೀತಿ ಕರ್ನಾಟಕ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಕದಂಬರು ಆಗಿರ್ಬೋದು ಮತ್ತು ಕರ್ನಾಟಕದ ಸಂಸ್ಕೃತಿಗೆ ಸಂಬಂಧಿಸಿದಂತೆ ನಾವು ಸ್ಟಡಿಯನ್ನು ಮಾಡ್ತೀವಿ. ಅದೇ ರೀತಿ ಕರ್ನಾಟಕ ಏಕೀಕರಣ ಚಳವಳಿಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿ ಬಂದಿರುತ್ತದೆ ಸ್ನೇಹಿತರೆ. ಅದೇ ರೀತಿ ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಭಾರತದ ಸ್ವಾತಂತ್ರ್ಯ ಚಳವಳಿ, ಇಲ್ಲಿ ಭಾರತದ ಇತಿಹಾಸದಲ್ಲಿ 1857ರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ಸ್ಟಡಿ ಮಾಡಬೇಕು. ಅದೇ ರೀತಿ ಇಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿ ಅಂದರೆ ನಾವು ಭಾರತ ಸ್ವಾತಂತ್ರ್ಯ ಸಿಕ್ಕಾಗ ಅಂದರೆ 1920ರಿಂದ 1947ರ ಕಾಲ ಅಂದರೆ ನಾವು ಗಾಂಧಿ ಯುಗವನ್ನು ಇದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನಮಗೆ ಸ್ವಾತಂತ್ರ್ಯ ಯಾವ ರೀತಿ ಸಿಕ್ತಂತ ನಾವು ಸಂಪೂರ್ಣವನ್ನು ನಾವು ಭಾರತ ಸ್ವಾತಂತ್ರ್ಯ ಚಳವಳಿ 1947ರ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡಬೇಕು. ಅದೇ ರೀತಿ ನಾವು ಭೂಗೋಳಶಾಸ್ತ್ರವನ್ನು ನೋಡ್ತಾ ಹೋದರೆ ಇಲ್ಲಿ 3 ಭಾಗಗಳನ್ನು ನಾವು ಮಾಡ್ಕೋಬೋದು. ಇಲ್ಲಿ ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತೇಳಿ. ಇಲ್ಲಿ ಭಾರತದ ಭೂಗೋಳಶಾಸ್ತ್ರದಲ್ಲಿ ನಾವು ಉತ್ತರದಿಂದ ಹಿಡಿದು ದಕ್ಷಿಣದವರೆಗೆ ನಾವು ಸ್ಟಡಿಯನ್ನು ಮಾಡ್ತಾ ಹೋಗ್ತೀವಿ. ಪೂರ್ವ ಘಟ್ಟಗಳಾಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು ಮತ್ತು ಎತ್ತರದ ಶಿಖರಗಳಾಗಿರ್ಬೋದು ಮತ್ತು ನದಿಗಳು, ಉಪನದಿಗಳ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಕರ್ನಾಟಕದಲ್ಲಿ ನಾವು ಎತ್ತರದ ಶಿಖರಗಳಾಗಿರ್ಬೋದು, ಆಣೆಕಟ್ಟುಗಳು ಮತ್ತು ನದಿಗಳು, ಉಪನದಿಗಳ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಬಂದುಬಿಟ್ಟು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ರೇಖಾಂಶಗಳು, ಅಕ್ಷಾಂಶಗಳ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಭೂಮಿ, ಪೃಥ್ವಿ, ಆಕಾಶಕಾಯಗಳು, ವಾಯುಗೋಳ ಬಗ್ಗೆ ನಾವು ಇಲ್ಲಿ ಸ್ಟಡಿಯನ್ನು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನಾವು ಇಲ್ಲಿ ಸ್ಟ್ರಾಟೋಸ್ಫಿಯರ್ ಏನು ಬರ್ತಾವಲ್ಲ ಸ್ನೇಹಿತರೆ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಇದರಲ್ಲಿ ನಾವು ಓದ್ಕೋಬೇಕು ಎಲ್ಲವೂ. ಮತ್ತು ಹವಾಗೋಳ ಬಗ್ಗೆ ಆಗಿರ್ಬೋದು ಮತ್ತು ಹುಲ್ಲುಗಾವಲು ಪ್ರದೇಶಗಳ ಬಗ್ಗೆ ಇಲ್ಲಿ ನಾವು ಸ್ಟಡಿಯನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ಅರ್ಥಶಾಸ್ತ್ರವನ್ನು ನಾವು ನೋಡಬಹುದು ಸ್ನೇಹಿತರೆ. ಅರ್ಥಶಾಸ್ತ್ರದಲ್ಲಿ ನಾವು ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು ಮತ್ತು GDP ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತದೆ. ಇಲ್ಲಿ
ಅರ್ಥಶಾಸ್ತ್ರದಲ್ಲಿ ಎಲ್ಲವೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ನಿಮಗೆ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಕರೆಂಟ್ ಅಫೇರ್ಸನ್ನು ಹೆಚ್ಚಿನ ಮಹತ್ವ ಕೊಡಿ ಸ್ನೇಹಿತರೆ. ಅದೇ ರೀತಿ ಭಾರತದ ಸಂವಿಧಾನ ಆಗಿರ್ಬೋದು, ಇಲ್ಲಿ ಮೂಲಭೂತ ಹಕ್ಕುಗಳು, ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ಆಡಳಿತ, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನೀವು ಇಲ್ಲಿ ಸ್ಟಡಿ ಮಾಡ್ತೀರಿ. ಅದೇ ರೀತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಕ್ರೀಡಾ ಸುದ್ದಿಗಳು, ಕ್ರಿಕೆಟ್ ಮತ್ತು ಟೆನ್ನಿಸ್ ಮತ್ತು ಒಲಿಂಪಿಕ್ಸ್ಗಳ ಬಗ್ಗೆ ನೀವು ಇಲ್ಲಿ ಸ್ಟಡಿಯನ್ನು ಮಾಡಬೇಕಾಗುತ್ತದೆ. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತದೆ. ಅದೇ ರೀತಿ ಮಾನಸಿಕ ಸಾಮರ್ಥ್ಯದಲ್ಲಿ ನಾವು ಕಾಲ ಆಗಿರ್ಬೋದು, ಸರಾಸರಿ ರೈಲ್ವೆ ಪ್ರಾಬ್ಲಮ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ವಿಜ್ಞಾನದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಂದರೆ ಇಸ್ರೋ ಸಂಸ್ಥೆ ಇತ್ತೀಚೆಗೆ ಏನೆಲ್ಲ ಉಡಾವಣೆ ಮಾಡಿದೆ ಮತ್ತು ಜಾಕ್ಸಾ ಆಗಿರ್ಬೋದು, ನಾಸಾ ಆಗಿರ್ಬೋದು, ಎಲ್ಲವೂ ಏನೆಲ್ಲ ರಾಕೆಟ್ ಲಾಂಚನ್ನು ಮಾಡ್ತಾವೆಲ್ಲ ಅದರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನೆಲ್ಲ ಟೆಕ್ನಾಲಜಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಹೋಗ್ತಾ ಇದ್ದಾರಲ್ಲ ಅದನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಪರಿಸರ ವಿಜ್ಞಾನ ಮತ್ತು ಪರಿಸರ ಚಳುವಳಿಗಳ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.